ನಮಸ್ಕಾರ. ಜ್ಯೋತಿಷ್ಯದ ಪ್ರಕಾರ ಕೆಲವು ಗ್ರಹಗಳ ಸಂಯೋಗಗಳು ಅಬ್ಬಾ ಎಷ್ಟು ಪವರ್ಫುಲ್ ಅಂದ್ರೆ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸ್ಬಿಡಬಹುದು. ಅಂಥದ್ದೇ ಒಂದು ಆಕಾಶ ವಿದ್ಯಮಾನದ ಬಗ್ಗೆ ಬನ್ನಿ ಇವತ್ತು ನಾವು ಆಳವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಅಸ್ಥಿರ ಸಂಯೋಗ ಅಂದ್ರೆ ಏನು, ಯಾಕಿದ್ರ ಬಗ್ಗೆ ಇಷ್ಟು ಮಾತಾಡ್ತಾರೆ ಅಂತ ನೋಡೋಣ. ಆಮೇಲೆ ಈ ಕಥೆಯಲ್ಲಿ ಬರುವ ಎರಡು ಮುಖ್ಯ ಗ್ರಹಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಇವೆರಡೂ ಒಂದಾದಾಗ ಏನಾಗುತ್ತೆ, ಇತಿಹಾಸದಲ್ಲಿ ಇದರ ಪ್ರಭಾವ ಹೇಗಿತ್ತು ಆ್ಯಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಟೈಮ್ನಲ್ಲಿ ನಾವು ಹೇಗೆ ಜಾಗರೂಕರಾಗಿರಬಹುದು ಅನ್ನೋದನ್ನು ಕೂಡ ಚರ್ಚೆ ಮಾಡೋಣ. ಸರಿ, ನಾವು ಇವತ್ತು ಮಾತಾಡ್ತಿರೋ ಈ ಸಂಯೋಗ ಇದೆಯಲ್ಲ, ಇದು ಪ್ರತಿ 1.5 ವರ್ಷಕ್ಕೊಮ್ಮೆ ಆಗುವಂಥದ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನ ಸ್ವಲ್ಪ ಸವಾಲಿನ ಸಮಯ ಅಂತಾನೆ ಪರಿಗಣಿಸಲಾಗುತ್ತೆ. ಅಂದ್ರೆ ಇದು ಸುಮ್ನೆ ಆಕಾಶದಲ್ಲಿ ಆಗೋ ಒಂದು ಸಣ್ಣ ವಿಷಯ ಅಲ್ಲ. ಈ ಸಂಯೋಗ ನಮ್ಮ ಬದುಕಿನ ಮೇಲೆ ನೇರವಾದ, ಕೆಲವೊಮ್ಮೆ ತೀವ್ರವಾದ ಪರಿಣಾಮ ಬೀರಬಹುದು ಅಂತ ನಂಬಲಾಗತ್ತೆ. ಹಾಗಾದ್ರೆ ಕುತೂಹಲ ಮೂಡುತ್ತಲ್ವಾ, ಇದ್ರ ಹಿಂದಿರೋ ಆ 2 ಪ್ರಬಲ ಶಕ್ತಿಗಳು ಯಾವುವು ಅಂತ? ಬನ್ನಿ ಹಾಗಾದ್ರೆ ಈ ಒಂದು ಕಾಸ್ಮಿಕ್ ಕಥೆಯ 2 ಮುಖ್ಯ ಪಾತ್ರಗಳನ್ನು ಭೇಟಿಯಾಗೋಣ. ಇವೆರಡೂ ತಮ್ಮದೇ ಆದ ವಿಶಿಷ್ಟ ಸ್ವಭಾವವನ್ನು, ವಿಭಿನ್ನ ಶಕ್ತಿಯನ್ನು ಹೊಂದಿವೆ. ಮೊದಲನೇದಾಗಿ ಮಂಗಳ. ಹೆಸರೇ ಹೇಳೋ ಹಾಗೆ ಮಂಗಳ ಅಂದ್ರೆ ಒಬ್ಬ ಯೋಧನಿದ್ದಂತೆ. ಬೆಂಕಿಯ ಸ್ವರೂಪ, ಶಕ್ತಿ, ಧೈರ್ಯ, ಆಕ್ರಮಣಶೀಲತೆ, ಯಾವುದೇ ಕೆಲಸ ಶುರು ಮಾಡೋ ಒಂದು ಚೈತನ್ಯ, ಇದೆಲ್ಲ ಮಂಗಳನ ಗುಣ. ಕೆಲವೊಮ್ಮೆ ದುಡುಕು, ಆತುರಕ್ಕೂ ಇದೇ ಕಾರಣವಾಗಬಹುದು. ಇನ್ನೊಂದು ಕಡೆ ಇರೋದು ರಾಹು. ಇದನ್ನ ಒಂದು ನೆರಳು ಅಂತ ಹೇಳ್ಬೋದು. ರಾಹುವಿನದ್ದು ಮಹತ್ವಾಕಾಂಕ್ಷೆ, ಕುತಂತ್ರ, ಹೇಗಾದ್ರೂ ಸರಿ, ನಿಯಮ ಮುರಿದಾದ್ರೂ ಸರಿ ತನಗೆ ಬೇಕಾದನ್ನ ಪಡ್ಕೋಬೇಕು ಅನ್ನೋ ಹಠ. ಸೀಕ್ರೆಟ್ ಆಪರೇಷನ್ಗಳಿಗೂ ರಾಹುವನ್ನ ಹೋಲಿಸ್ತಾರೆ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ, ರಾಹು ಮತ್ತೆ ಕೇತು ಇವನ್ನ ಛಾಯಾಗ್ರಹಗಳು ಅಂತಾರೆ, ಅಂದ್ರೆ ನೆರಳಿನ ಗ್ರಹಗಳು. ಯಾಕಂದ್ರೆ ಇವು ಮಂಗಳ, ಗುರುಗ್ರಹಗಳ ತರಹ ಭೌತಿಕವಾಗಿ ಇಲ್ಲ. ಸೂರ್ಯನ ಸುತ್ತ ಭೂಮಿ ಸುತ್ತೋ ದಾರಿ ಮತ್ತೆ ಭೂಮಿಯ ಸುತ್ತ ಚಂದ್ರ ಸುತ್ತೋ ದಾರಿ, ಇವೆರಡೂ ಎಲ್ಲಿ ಸಂಧಿಸುತ್ತವೋ ಆ ಕಾಲ್ಪನಿಕ ಪಾಯಿಂಟ್ಗಳೇ ರಾಹು, ಕೇತು. ಇದೇ ಕಾರಣಕ್ಕೆ ಇವುಗಳನ್ನ ನಿಗೂಢ ಅಂತ ಹೇರೋದು. ಸೊ ಈ 2 ಶಕ್ತಿಗಳನ್ನ ಒಂದಕ್ಕೊಂದು ಹೋಲಿಸಿ ನೋಡಿದಾಗ ಅವುಗಳ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಂಗಳ ಅಂದ್ರೆ ಬೆಂಕಿ, ರಾಹು ಅಂದ್ರೆ ವಿಷಕಾರಿ ಹೊಗೆ ಅಥವಾ ಗಾಳಿ. ಮಂಗಳ ಒಬ್ಬ ಸೋಲ್ಜರ್ ಅಥವಾ ಪೊಲೀಸ್ನಂತೆ ನಿಯಮ ಪಾಲಿಸಿದ್ರೆ, ರಾಹು ಮಾಫಿಯಾದಂತೆ ನಿಯಮಗಳನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಬಗ್ಗಿಸುತ್ತೆ. ಒಬ್ಬರ್ದು ಆಕ್ಷನ್ ಆದ್ರೆ ಇನ್ನೊಬ್ಬರ್ದು ಮಹತ್ವಾಕಾಂಕ್ಷೆ. ಸರಿ, ಈಗ ನಮಗೆ ಈ 2 ಪಾತ್ರಗಳ ಬಗ್ಗೆ ಒಂದು ಐಡಿಯಾ ಬಂತು. ಹಾಗಾದ್ರೆ ಈಗ ಅಸಲಿ ವಿಷಯಕ್ಕೆ ಬರೋಣ. ಬೆಂಕಿಯ ಸ್ವರೂಪದ ಮಂಗಳ ವಿಷಕಾರಿ ಹೊಗೆಯಂತಿರೋ ರಾಹುವಿನ ಜೊತೆ ಸೇರ್ದಾಗ ಏನಾಗ್ಬಹುದು? ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. ಉರಿಯೋ ಬೆಂಕಿಗೆ ಇನ್ನಷ್ಟು ವಿಷಕಾರಿ ಗಾಳಿ ಅಥವಾ ಹೊಗೆ ಸೇರಿದ್ರೆ ಏನಾಗತ್ತೆ ಅಲ್ವಾ? ಆ ಬೆಂಕಿ ಇನ್ನಷ್ಟು ಸ್ಫೋಟಕವಾಗಿ, ಅನಿರೀಕ್ಷಿತವಾಗಿ ಹರಡುತ್ತೆ. ಅದೇ ಈ ಸಂಯೋಗದ ಪರಿಣಾಮ. ಹೌದು, ಇದರ ಫಲಿತಾಂಶವೇ ಒಂದು ಸ್ಫೋಟಕ ಮತ್ತು ಅಸ್ಥಿರ ವಾತಾವರಣ. ಮಂಗಳನ ಬೆಂಕಿಗೆ ರಾಹುವಿನ ಕುತಂತ್ರ ಸೇರ್ಕೊಂಡಾಗ ಅಲ್ಲಿ ಅನಿರೀಕ್ಷಿತ ಘಟನೆಗಳು ನಡೆಯುವ ಸಾಧ್ಯತೆ ಹೆಚ್ಚಾಗತ್ತೆ. ಅದಕ್ಕಾಗಿಯೇ ಜ್ಯೋತಿಷ್ಯದಲ್ಲಿ ಇದನ್ನ ಬಹಳ ಸವಾಲಿನ ಸಂಯೋಗ ಅಂತ ಹೇಳ್ತಾರೆ. ಇದರರ್ಥ ಈ ಸಮಯದಲ್ಲಿ ನೆಗೆಟಿವ್ ಘಟನೆಗಳು ನಡೆಯುವ ಸಂಭಾವನೆಯತೆ ಅಥವಾ ಪ್ರಾಬಬಿಲಿಟಿ ತುಂಬಾನೇ ಜಾಸ್ತಿಯಾಗಬಹುದು. ಆದ್ರೆ ಒಂದು ವಿಷಯ ನೆನ್ಪಿಡಿ, ಹೀಗೆ ಆಗೇ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದ್ರೆ ಆ ಪೊಟೆನ್ಷಿಯಲ್ ಇರೋದ್ರಿಂದ ನಾವು ಸ್ವಲ್ಪ ಹೆಚ್ಚು ಜಾಗರೂಕರಾಗಿರೋದು ತುಂಬಾನೇ ಮುಖ್ಯ. ಸರಿ, ಇದೆಲ್ಲ ಸಿದ್ಧಾಂತ ಆಯ್ತು. ಆದ್ರೆ ಇತಿಹಾಸದಲ್ಲಿ ಇದ್ರ ಬಗ್ಗೆ ಏನಾದ್ರೂ ಉದಾಹರಣೆ ಇದೆಯಾ? ಈ ಸಂಯೋಗದ ಪ್ರಭಾವ ಜಾಗತಿಕವಾಗಿ ಮತ್ತು ವೈಯಕ್ತಿಕವಾಗಿ ಹೇಗಿರುತ್ತೆ ಅಂತ ನೋಡೋಣ. ಅಂದ್ರೆ ವೈ ದಿಸ್ ಮ್ಯಾಟರ್ಸ್ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋಣ. ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದಾಗ ಈ ಸಂಯೋಗ ನಡೆದ ಸಮಯದಲ್ಲಿ ಕೆಲವು ದೊಡ್ಡ ಸಂಘರ್ಷಮಯ ಘಟನೆಗಳು ನಡೆದಿರೋದು ಗಮನಕ್ಕೆ ಬರುತ್ತೆ. ಉದಾಹರಣೆಗೆ 1940ರ ದಶಕದ ಆರಂಭದಲ್ಲಿ ವಾರ್ಸಾ ಘೆಟ್ಟೋ ಸ್ಥಾಪನೆಯಾಗಿದ್ದು, ಮತ್ತೆ ಅದೇ ದಶಕದ ಮಧ್ಯದಲ್ಲಿ ಕೊರಿಯಾ ದೇಶ ಉತ್ತರ ಮತ್ತು ದಕ್ಷಿಣ ಅಂತ ವಿಭಜನೆಯಾಗಿದ್ದು, ಇವೆರಡೂ ದೀರ್ಘಕಾಲದ ಸಂಘರ್ಷಕ್ಕೆ ನಾಂದಿ ಹಾಡಿದ ಘಟನೆಗಳು. ಇದು ಪ್ರಪಂಚದ ಮಟ್ಟದಲ್ಲಿ ಆಯಿತು. ಇನ್ನು ನಮ್ಮ ವೈಯಕ್ತಿಕ ಜೀವನದ ಮೇಲೆ ಇದರ ಪ್ರಭಾವ ಹೇಗಿರಬಹುದು? ಈ ಸಮಯದಲ್ಲಿ ಕೋಪ, ಹತಾಶೆ ಜಾಸ್ತಿಯಾಗಬಹುದು. ಏನೋ ಒಂದು ಗೊಂದಲದಲ್ಲಿ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಅಪಘಾತಗಳು ಅಥವಾ ಕೆಲಸಗಳಲ್ಲಿ ದೊಡ್ಡ ಹಿನ್ನಡೆಯಾಗುವ ರಿಸ್ಕ್ ಕೂಡ ಇರುತ್ತೆ. ಸರಿ,
ಇಷ್ಟೆಲ್ಲ ಸವಾಲುಗಳ ಬಗ್ಗೆ ಕೇಳಿ ಭಯಪಡಬೇಕಾಗಿಲ್ಲ. ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ಸಮಸ್ಯೆಯ ಜೊತೆ ಪರಿಹಾರವನ್ನೂ ಹೇಳಿಯುತ್ತಾರೆ. ಈ ಪ್ರಕ್ಷುಬ್ಧತೆಯನ್ನು ನಾವು ಹೇಗೆ ನಿಭಾಯಿಸಬಹುದು? ಬನ್ನಿ, ಅದಕ್ಕೆ ಕೆಲವು ಪರಿಹಾರಗಳು ಮತ್ತು ಮುನ್ನೆಚ್ಚರಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕೆಲವು ಆಧ್ಯಾತ್ಮಿಕ ಅಭ್ಯಾಸಗಳು. ಈ ಸಮಯದಲ್ಲಿ ಮಂಗಳ ಮತ್ತು ರಾಹು ಗ್ರಹಗಳಿಗೆ ಸಂಬಂಧಿಸಿದ ಮಂತ್ರಗಳನ್ನು ಅಥವಾ ಪ್ರಾರ್ಥನೆಗಳನ್ನು ಪಠಿಸುವುದು ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ಸುಬ್ರಹ್ಮಣ್ಯ ಅಥವಾ ನರಸಿಂಹ ದೇವರ ಆರಾಧನೆ ಮಾಡುವುದು ಹೆಚ್ಚು ಪರಿಣಾಮಕಾರಿ ಅಂತ ಹೇಳಲಾಗುತ್ತೆ. ನಿಮ್ಗೆ ಮಂತ್ರ ಹೇಳಲು ಬರ್ದಿದ್ರೂ ಪರವಾಗಿಲ್ಲ, ಈ ಮಂತ್ರಗಳ ರೆಕಾರ್ಡಿಂಗ್ಗಳನ್ನು ಶ್ರದ್ಧೆಯಿಂದ ಕೇಳಿದ್ರೂ ಸಾಕು, ಅಷ್ಟೇ ಪವರ್ಫುಲ್ ಆಗಿರುತ್ತೆ. ಆಧ್ಯಾತ್ಮಿಕ ಪರಿಹಾರಗಳ ಜೊತೆಗೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ತೆಗೆದುಕೊಳ್ಳಬಹುದಾದ ಕೆಲವು ಪ್ರಾಯೋಗಿಕ ಮುನ್ನೆಚ್ಚರಿಕೆಗಳೂ ಇವೆ. ಮುಖ್ಯವಾಗಿ ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನ ದುಡುಕಿ ತೆಗೆದುಕೊಳ್ಬಾರ್ದು. ಅನಾವಶ್ಯಕ ವಾದವಿವಾದಗಳಿಂದ, ಜಗಳಗಳಿಂದ ದೂರ ಇರೋದು ಉತ್ತಮ. ಡ್ರೈವಿಂಗ್ ಮಾಡುವಾಗ ಅಥವಾ ರಸ್ತೆ ದಾಟುವಾಗ ಸ್ವಲ್ಪ ಹೆಚ್ಚು ಎಚ್ಚರಿಕೆ ವಹಿಸಿ. ಕೋಪ, ಹತಾಶೆಯಂತಹ ಭಾವನೆಗಳು ಜಾಸ್ತಿಯಾದ್ರೆ ಅದರ ಬಗ್ಗೆ ಅರಿವಿರ್ಲಿ, ಅದಕ್ಕೆ ತಕ್ಕಂತೆ ವರ್ತಿಸಿ. ಒಟ್ಟಿನಲ್ಲಿ ಹೇಳೋದಾದ್ರೆ, ಈ ಸಂಯೋಗ ಕೆಟ್ಟ ಫಲಿತಾಂಶಗಳನ್ನೇ ಕೊಡುತ್ತೆ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಆದ್ರೆ ಆ ರೀತಿ ಆಗುವ ಒಂದು ಪೊಟೆನ್ಷಿಯಲ್ ಇರೋದ್ರಿಂದ ನಾವು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳೋದು ಜಾಣತನ ಅಷ್ಟೇ. ಕೊನೆಯದಾಗಿ ಒಂದು ಪ್ರಶ್ನೆ. ಈ ಆಕಾಶ ಸಂಯೋಗಗಳು ಮುಂದೆ ಬರಬಹುದಾದ ಪ್ರಕ್ಷುಬ್ಧತೆಯ ಬಗ್ಗೆ ನಮಗೆ ಮುನ್ಸೂಚನೆ ಕೊಡೋದಾದ್ರೆ, ನಮ್ಮ ಜೀವನದಲ್ಲಿ ಬರುವ ಬೇರೆ ಸವಾಲುಗಳನ್ನ ನಿಭಾಯಿಸೋಕೆ ನಾವು ಇದರಿಂದ ಏನ್ ಕಲಿಬಹುದು ಅಲ್ವಾ? ಸಿದ್ಧತೆ, ಅರಿವು ಮತ್ತೆ ಎಂಥದ್ದೇ ಪರಿಸ್ಥಿತಿ ಬಂದ್ರೂ ಎದುರಿಸುವ ಶಕ್ತಿ. ಬಹುಶಃ ಎಲ್ಲದರ ಬಗ್ಗೆ ಯೋಚಿಸಲು ಇದು ಒಂದು ಅವಕಾಶ.